ನನ್ನ ನಿರೀಕ್ಷೆಯಂತೆ ಏನೂ ನಡೆಯಲಿಲ್ಲ. ಅಂದ್ರೆ ಅಲ್ಲಿದ್ದ ಯಾವ ನಾಗಗಳು ಅವನ ಮೇಲೆ ಪ್ರಹಾರ ಮಾಡಲಿಲ್ಲ. ಬದಲಾಗಿ ಏನಾಯ್ತು? ಕೇಳಿದ ನೀನೇ ಇಷ್ಟೊಂದು ದಿಗ್ಭ್ರಾಂತನಾಗಬೇಕಾದ್ರೆ ಇನ್ನಲ್ಲೇ ಇದ್ದು ಕಣ್ಣಾರೆ ನೋಡಿದ ನನ್ನ ಪರಿಸ್ಥಿತಿ ಹೇಗಿರ್ಬೇಕು ಊಹೆ ಮಾಡ್ಕೊ. ಅಣ್ಣ, ಅಂದ್ರೆ ಅವನು ಮನುಷ್ಯನೇ ಅಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಧ್ಯೆನೇ ಸಾಮಾನ್ಯ ಮನುಷ್ಯರಂತೆ ಓಡಾಡ್ಕೊಂಡಿರೋ ನಿನ್ನ ಶತ್ರು ನಾಗ. ಅಂದ್ರೆ ವಿಷ್ಣುಪುರಕ್ಕೆ ಒಂದು ದೈವಿ ನಾಗ ಬಂದಿದ್ದು, ನಾಗಮಣಿ ನುಂಗಿದ್ದು ಇದೇ ಅರ್ಜುನ್ ಇರ್ಬೋದಾ? ನಾಗಮರ್ದನ ಮಹಾತೈಲನ ನಾಗಿಣಿ ಮೇಲೆ ಸುರಿಯುವಾಗ ಒಂದು ನಾಗ ಬಂದು ನಾಗಿಣಿನ ಕಾಪಾಡಿದ್ದು ಇದೇ ನಾಗರೂಪದ ಅರ್ಜುನ್ ಇರ್ಬೋದಾ? ಇದೇನು ಹಸಿರು ಕಲರ್ ರೇಷ್ಮೆ ಸೀರೆ ತಂದ್ಬಿಟ್ಟಿದ್ಯಾ? ಮದ್ವೆ ಏನಾದ್ರೂ ಗೊತ್ತಾಯ್ತಾ? ಅಜ್ಜಿ, ನಮ್ಮಂತ ಅಬ್ಬೆಪಾರಿ ಅನಾಥರಿಗೆ ಯಾರು ಹೆಣ್ಣು ಕೊಡ್ತಾರ ಅಜ್ಜಿ? ಹಾಕ್ಬಿಡ್ತೀನಿ ನೋಡು, ಮುಚ್ಚ ಬಾಯಿ. ನೀನ್ ಯಾಕೋ ಅನಾಥ ಆಗ್ತೀಯಾ? ನಾವೆಲ್ಲರೂ ಇಲ್ವಾ? ಅಷ್ಟೇ ಯಾಕೆ, ನಮ್ಮ ಅರ್ಜುನ್ ನಿನ್ ಜೊತೆ ಇದ್ದಾನೆ, ಇದಕ್ಕಿಂತ ಬೇಕಾ ನಿನಗೆ? ಈ ಪ್ರೀತಿ ವಾತ್ಸಲ್ಯದ ಮಾತುಗಳೇ ಅಜ್ಜಿ ನನ್ನ ಕಟ್ಟಾಕಿರೋದು. ತಗೊಳ್ಳಿ ಅಜ್ಜಿ. ಸರಿ, ಈ ಸೀರೆ ನನಗೆ ಯಾಕೆ ಕೊಡ್ತಿದ್ಯಾ? ಅಜ್ಜಿ, ನನಗೊಬ್ರು ಅಜ್ಜಿ ಇದ್ರು ಅಂತ ನಿಮ್ಗೆ ಹೇಳಿದ್ದೆ, ಗೊತ್ತಲ್ವಾ? ಹೌದು. ನಮ್ಮ ಅಜ್ಜಿ ಕೊಡಬೇಕು ಅಂತ ಈ ಸೀರೆನ ತುಂಬ ಪ್ರೀತಿಯಿಂದ ತಗೊಂಬಂದೆ ಅಜ್ಜಿ. ಆದರೆ ಇವತ್ತು ನಮ್ಮ ಅಜ್ಜಿನೇ ಇಲ್ಲ. ನಮ್ಮ ಅಜ್ಜಿನ ನಾನು ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ಅಜ್ಜಿ. ಅದಕ್ಕೆ ಈ ಸೀರೆನ ನಿಮಗೆ ಕೊಡ್ತಾ ಇದ್ದೀನಿ ಅಜ್ಜಿ. ಪ್ಲೀಸ್ ತಗೊಳ್ಳಿ ಅಜ್ಜಿ. ಅಜ್ಜಿ, BP, ಶುಗರು, ಕ್ಯಾನ್ಸರು ಇದ್ಯಾವುದು ಬರದೆ ಆರೋಗ್ಯವಾಗಿ 100 ವರ್ಷ ಬದುಕು ಅಂತ ನನಗೆ ಆಶೀರ್ವಾದ ಮಾಡಜ್ಜಿ. ಏಯ್, ಹೇಳ ಮೇಲೆ. ನಾನು ನಿನಗೆ ಆಶೀರ್ವಾದ ಮಾಡೋದಿಲ್ಲ. ನಾಗರ ಚುಂಬನ ಅನ್ನೋ ಹಾಗೆ ನಾವಿಬ್ರು ಇಷ್ಟು ದಿನ ನಮ್ಮ ಶತ್ರುಗಳ ಜೊತೆ ಬದುಕಿದ್ವಾ? ಅಲ್ಲ ಅಣ್ಣ, ನಾವು ಇಷ್ಟು ದಿನ ನಾವು ಶತ್ರುಗಳ ಜೊತೆ ಬದುಕಿದ್ರು ನಮಗೇನು ಆಗಲಿಲ್ಲ ಅಂದರೆ ಅದು ದೇವ್ರ ಆಶೀರ್ವಾದನೋ ಅಥವಾ ನಮ್ಮ ಅದೃಷ್ಟನೇ ಇರಬೇಕು. ಅಲ್ಲ ಅಣ್ಣ, ಅರ್ಜುನ್ನ ನೀನು ಕೊಲ್ಲೋದಕ್ಕೆ ನೋಡಿದ್ದು, ಅವನಿಂದ ನೀನು ಬಚಾವಾಗಿದ್ದು, ಇಷ್ಟೆಲ್ಲ ನಡೆದ್ರು ಯಾಕಣ್ಣ ನೀನು ನನಗೊಂದು ಮಾತು ಹೇಳಿಲ್ಲ? ಹೇಳೋದಕ್ಕೆ ನಿನ್ನ ಸಂಬಂಧ ಇಲ್ಲಪ್ಪ, ಚೆನ್ನಾಗಿತ್ತು. ಅದು ಬಿಡು ಹೋಗ್ಲಿ. ನೀನು ಮನೆಯಲ್ಲಿ ಎಲ್ಲಿರ್ತಿದ್ದಪ್ಪ? ಎಲ್ಲ ನನ್ನ ಹಣೆ ಬರಹ. ಈ ವಿಷಯನ ಹೊರಗಡೆ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ, ಒಬ್ಬನೇ ಅನುಭವಿಸೋದಕ್ಕೂ ಆಗದೆ, ಒಳಗೊಳಗೆ ಕೂತು ಜ್ವಾಲಾಮುಖಿ ಆಗಿರ್ತಿದ್ದೆ. ನನ್ನ ಒಳಗಿರೋ ಲಾಭ ಇವತ್ತಲ್ಲ ನಾಳೆ ಹೊರಗೆ ಬರುತ್ತೆ. ಆ ಲಾಭದಲ್ಲಿ ನನ್ನ ಶತ್ರು ಅರ್ಜುನ್ ಸುಟ್ಟು ಬೂದಿ ಆಗಬೇಕು. ಅಣ್ಣ, ನೀನು ಅಂದ್ಕೊಂಡಿರೋ ಹಾಗೆ ನಮ್ಮ ಮನೆಯಲ್ಲಿ ಒಬ್ಬ ಶತ್ರು ಇಲ್ಲ, ಇಬ್ಬಿಬ್ರು ಶತ್ರು ಇದ್ದಾರೆ. ಏನೋ ಹೇಳ್ತಿದ್ದೆ ನೀನು? ನಮ್ಮ ಮನೆಯಲ್ಲಿ ಇಬ್ಬಿಬ್ರು ಶತ್ರುಗಳು ಅಂತಂದ್ರೆ ಯಾರ್ಯಾರು? ಆ ನಾಗಿಣಿ ಕೂಡ ಅಮೃತನ ರೂಪದಲ್ಲಿ ನಮ್ಮ ಮನೆಯಲ್ಲೇ ಇದ್ದಾಳೆ.
ಮುಂದೆ ಅಣ್ಣ, ಇದು ಆತುರದಲ್ಲಿ ನಿರ್ಧಾರ ತಗೊಳ್ಳೋವಂಥ ವಿಷಯ ಅಲ್ಲ. ವಿಷ್ಣುಪುರದಲ್ಲಿ ನಾಗಮಣಿನ ನುಂಗಿದ ನಾಗನೇ ಅರ್ಜುನ್ ಅನ್ನೋದು ಸಾಬೀತಾಗಬೇಕು. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿನಗೆ ಹೇಳ್ತೀನಿ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರು. ಯಾಕೆ ಮಾಡಲ್ಲ? ಯಾಕೆಂದ್ರೆ ನನ್ನ ಆಶೀರ್ವಾದ ನಿನಗೆ ಫಲಿಸೋದಿಲ್ಲ. ಫಲ್ಸಲ್ವ? ಯಾಕಜ್ಜಿ? ಯಾಕೆಂದ್ರೆ ಮದುವೆ ಮುಂಚೆ ಇಲ್ಲದೆ ಈ ರೀತಿ ಗುಂಡ್ರು ಗೋವಿ ಥರ ಇರೋನು 100 ವರ್ಷ ಇದ್ರೇನು 100 ನಿಮಿಷ ಇದೆ, ಎಲ್ಲ ಒಂದೇ. ವೇಸ್ಟ್. ಅಜ್ಜಿ, ಈಗ ನಾನು ಅದಕ್ಕೆ ಏನು ಮಾಡಬೇಕು? ಏನ್ ಮಾಡ್ಬೇಕು ಗೊತ್ತಾ? ಏನು ಮಾಡ್ಬೇಕಜ್ಜಿ? ನಾನು ಮದುವೆ ಮಾಡ್ಕೋಬೇಕು. ಅಜ್ಜಿ, ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್ ಥರ ಫಾಸ್ಟಾಗಿ ಕಾಯ್ತಾ ಇದ್ದೀನಿ. ಆದರೆ ಒಂದು ಕಂಡೀಷನ್. ಏನು? ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿನ ನೀವೇ ಹುಡುಕ್ಬೇಕು. ಅಯ್ಯೋ ದಡ್ಡ, ಹೆಣ್ಣು ಹುಡುಕೋದು ಮದುವೆ ಮಾಡೋದು ಪುಣ್ಯದ ಕೆಲಸ. ಆಯ್ತಪ್ಪ, ನಿನ್ನ ಮದುವೆನ ನಾನೇ ನಿಂತು ಮಾಡ್ತೀನಿ, ಸರಿನಾ? ಬ್ರೋ, ಇದಕ್ಕೆ ನೀನೇ ಸಾಕ್ಷಿ. ಅದಕ್ಕೆ ನೀವು ಕೂಡ ಸಾಕ್ಷಿ. ಓಕೆ? ಅಜ್ಜಿ, ನಾನು ನನ್ನ ಮದುವೆಗೆ 1 ಪೈಸನು ಖರ್ಚು ಮಾಡಲ್ಲ. ಎಲ್ಲ ಖರ್ಚು ನೀವೇ ಮಾಡಬೇಕು. ಅಲ್ಲ ಕಣೋ, ನೀನು ಬಾಯಿ ತುಂಬ ನನ್ನ ಅಜ್ಜಿ ಅಂತ ಕರಿತಾ ಇದೀಯ. ನೀನ್ ನನಗೆ 3ನೇ ಮೊಮ್ಮಗ ಇದ್ದಂಗೆ. ನೋಡು, ನಿನ್ನ ಮದುವೆ ಖರ್ಚೆಲ್ಲ ನಂದೆ. ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ನಿನ್ನ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತೀನಿ, ಸರಿನಾ? ಹೇಳು ನಂದ, ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ ಕಣೋ. ಅದೇನು ಹೇಳಜ್ಜಿ? ನಮ್ಮ ಅರ್ಜುನ್ ಸ್ವಲ್ಪನೂ ಹೇಳಿದ ಮಾತು ಕೇಳೋದಿಲ್ಲ. ಹೇಳ್ದೆ ಕೇಳದೆ ಎಲ್ಲೆಲ್ಲೋ ಹೊರಟೋಗ್ತಾನೆ. ಅವನ ಜೊತೆಲಿ ಇಟ್ಕೊಂಡು ನೀನು ಅವನ್ನ ನೋಡ್ಕೋತೀನೋ? ಅಷ್ಟೇ ತಾನೇ ಅಜಯ್? ಇವತ್ತಿಂದ ಅರ್ಜುನ್ ಶ್ರೀರಾಮಚಂದ್ರ ಇದ್ದಂಗೆ, ನಾನು ಆಂಜನೇಯ ಇದ್ದಂಗೆ. ಶ್ರೀರಾಮಚಂದ್ರನ ಜೊತೆ ಯಾವಾಗಲೂ ಆಂಜನೇಯ ಇರ್ತಾನಲ್ಲ, ಆ ಥರ ನಿಮ್ಮ ಮೊಮ್ಮಗನ ಬೆನ್ನಿಗೆ ಅಂಟ್ಕೊಂಡಿರ್ತೀನಿ. ಓಕೆನಾ? ಇವತ್ತಿಂದ ಈ ಆಂಜನೇಯ ನಮ್ಮನೆ ಸದಸ್ಯ. ಆಯ್ತಲ್ಲಪ್ಪ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಇನ್ಮೇಲೆ ಅರ್ಜುನ್ ಅವ್ರ ತಲೆ ತಿನ್ನೋದಿಕ್ಕೆ ಕೆಂಟು ಬಿದ್ದಾಗ ಆಯ್ತು. ಅದಕ್ಕೆ ವಿಷ್ಣು, ವಿಷ್ಣು ಬಾಯಿಲಿ ಭಾರ ಇಲ್ಲಿ. ವಿಷ್ಣು, ನಂದ ನಮ್ಮ ಮನೇಲಿ ಇರೋದಕ್ಕೆ ನಿಂದೇನೂ ಅಭ್ಯಂತರ ಇಲ್ಲ ತಾನೆ? ನಿನ್ನೆ ಕೇಳ್ತಾ ಇರೋದು, ಮಾತಾಡು. ನಂದ ಇರ್ಬೋದು. ಇನ್ನೇನಪ್ಪ, ಅಪ್ಪನೂ ಒಪ್ಪಾಯ್ತು ನೀನು ಇರೋದಕ್ಕೆ. ಬ್ರೋ, ನಾವ್ ಹೆಂಗ್ ಗೊತ್ತಾ, ನಮ್ಗೆ ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಕೊಟ್ರೆ ಸಾಕು, ಅಲ್ಲೇ ಚಾಪೆ ಹಾಸಿ ಜಾಂಡ ಹೊರಬಿಡ್ತೀವಿ. ಲಂಕೆಗೆ ಬೆಂಕಿ ಬಿದ್ದಿದ್ರೆ ಕುಂಭಕರ್ಣ ನಿದ್ದೆ ಮಾಡ್ತಿದ್ದಂತೆ. ಹಾಗಾಯ್ತು ಪರಿಸ್ಥಿತಿ. ಇವನ್ ಧ್ಯಾನ ಮುಗಿಯೋವರೆಗೂ ಕಾಯೋಕ್ ನನಗಾಗೋದಿಲ್ಲ. ರುದ್ರ, ರುದ್ರ, ಏನಣ್ಣ? ಬಾ, ನನ್ನ ಜೊತೆ ಮಾತಾಡ್ಬೇಕು. ಧ್ಯಾನ ಮುಗಿಸ್ಬರ್ತೀನಿ, ಆಮೇಲೆ ಮಾತಾಡೋಣ ಬಿಡು. ಇಲ್ಲ ಕಣೋ, ಆಗೋದಿಲ್ಲ. ನನ್ನ ಪ್ರಾಣನೇ ಹೋಗೋಂಥ ಸ್ಥಿತಿನಲ್ಲಿದೆ. ಬಾ, ಮಾತಾಡ್ಬೇಕು. ನಿನ್ ಬೇಕಾದ್ರೆ ಧ್ಯಾನನ ಆಮೇಲೆ ಮುಂದುವರಿಸುವಂತ, ಈಗ ಬಾ.
ಏನಣ್ಣ? ಬಾಯ್. ಯಾಕಣ್ಣ? ಏನ್ ವಿಷಯ? ಯಾಕೆ ಹೀಗೆ ಗಡಿಬಿಡಿಯಾಗಿ ಕರ್ಕೊಂಬಂದೆ? ಅಲ್ಲ, ನಮ್ಮ ಅಮ್ಮನಿಗೆ ಏನಾಗಿದೆ ಅಂತೇಳಿ. ಅಲ್ಲ, ಬುದ್ಧಿನೇ ಬೇಡವಾ ಇವ್ರಿಗೆ? ಈಗ ಅಮ್ಮನಿಂದ ನಿನ್ಗೆ ಅಂಥದ್ದೇನಾಗಿದೆ? ನಾನು ಹೇಗಾದರೂ ಮಾಡಿ ನಂದನ್ನ ಮನೆಯಿಂದ ಆಚೆ ಹಾಕೋಣ ಅಂತಿದ್ರೆ ಅಮ್ಮ ಅವನನ್ನ ಇಲ್ಲೇ ಇರೋದಕ್ಕೆ ಹೇಳ್ತದೆ. ಇಷ್ಟಕ್ಕೂ ಸಾಲದು ಅಂತೇಳಿ ಆ ಮಾತನ್ನ ನನ್ನಿಂದನೇ ಹೇಳಿಸ್ತೇವೆ. ನಂದ ಈ ಮನೇಲಿದ್ರೆ ನೀನು ಕಳ್ಕೊಳ್ಳೋ ಅಂಥದ್ದೇನಣ್ಣ? ಇರ್ಲಿ ಬಿಡು. ಯಾಕೋ, ನಿನಗೂ ಅಮ್ಮನ ಗಾಳಿನೇ ಬಡ್ಕೊಂಡಿದೆಯಾ ಹೇಗೆ? ಯಾಕೆ ಕೇಳ್ತಿದ್ಯಾ? ಯಾಕಣ್ಣ? ಅವನಿದ್ರೆ ನಿನಗೆ ತೊಂದರೆ ಏನಾಗುತ್ತೆ? ದಡ್ಡನ್ ಥರ ಮಾತಾಡಬೇಡ ರುದ್ರ. ನಾನು ಅರ್ಜುನ್ನ ಕೊಲ್ಲಕ್ಕೆ ಹೋಗಿದ್ದೆ ಅಂತೇಳಿ ಅವನಿಗೆ ಅರ್ಧ ಬರ್ಧ ವಿಷಯ ಗೊತ್ತು. ಅರ್ಧ ಗೊತ್ತಾಗಿದೆ ಅಂದ್ರೆ ಆ ಸುಪಾರಿ ಕಿಲ್ಲರ್ ಫೋನ್ ಅವನ ಹತ್ರನೇ ಇದೆ. ಅದರಲ್ಲಿ ನನ್ನ ನಂಬರಿಂದ ಕಾಲ್ ಬಂದಿರೋದು ಅವ್ನು ನೋಡಿರ್ತಾನೆ. ಅದು ಅಲ್ಲದೆ ಆ ಫೋನಿಂದ ನನ್ನ ನಂಬರ್ಗೆ ಸುಮಾರು ಸರಿ ಕಾಲ್ ಮಾಡಿದ್ದಾನೆ ವಾಪಸ್ಸು. ಒಂದು ವೇಳೆ ಏನಾದರೂ ಫೋನ್ ಈ ಮನೆಯಲ್ಲೇ ರಿಂಗ್ ಆಯ್ತು ಅಂತ ಅವನಿಗೆ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕಥೆನೇ ಮುಗಿದೋಗಿರೋದು. ಅವನಿಗೆ ಪೂರ್ತಿ ವಿಷಯ ಗೊತ್ತಾಗಿ ಆ ವಿಷಯನ ಅವನು ಅರ್ಜುನ್ಗೆ ಹೇಳೋದಕ್ಕಿಂತ ಮುಂಚೆನೇ ಅವನ ಕಥೆ ಮುಗಿಸ್ಲೇಬೇಕು. ಅವನ್ನ ಫಿನಿಶ್ ಮಾಡಬೇಕು. ಅಣ್ಣ, ಸಮಾಧಾನ ಮಾಡ್ಕೋ. ನೀನು ನಂದನ್ನ ಕೊಲ್ಲೋದಕ್ಕೆ ಹೋಗಿರೋ ವಿಚಾರ ಅವನಿಗಿನ್ನೂ ಗೊತ್ತಿಲ್ಲ. ಅವನನ್ನ ಕೊಲ್ಲೋ ಪ್ರಯತ್ನನೂ ಮಾಡೋದು ಬೇಡ. ಸಿಂಪಲ್ ಆಗಿ ಅವನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಸಾಕು. ಅದು ಹೇಗೆ ಸಾಧ್ಯನೋ? ಈಗ ತಾನೇ ಅಮ್ಮ ಅವನ ಮನೆಯಲ್ಲೇ ಇರಲಿ ಅಂತ ಹೇಳಿದಾರಲ್ಲ. ಅದೇ ದೊಡ್ಡ ವಿಷಯನಣ್ಣ. ನೀನು ಆರಾಮಾಗಿರೋ. ಅಮ್ಮನೇ ಅವನು ನಮ್ಮ ಮನೆಯಿಂದ ಹೊರಗಡೆ ಹಾಕಬೇಕು. ಹಾಗೆ ಮಾಡ್ತೀನಿ. ಅದು ಹೇಗೋ? ಅದಕ್ಕೆ ಅದು ಕಾಫಿ ಏನಾದರೂ ಬೇಕಾಗಿತ್ತಾ? ಬೇಡ ಅದಕ್ಕೆ. ಒಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡೋದಿತ್ತು. ಹೇಳಿ. ಅದಕ್ಕೆ ಅರ್ಜುನ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಆದರೆ ಅರ್ಜುನ್ ಅದನ್ನು ಕಿವಿಗೆ ಹಾಕೊಳ್ಳೋ ಸ್ಥಿತಿಲೇ ಇಲ್ಲ. ಅವ್ನು ಬೇರೆನೇ ಯೋಚನೆ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಅಜ್ಜಿ ಹತ್ರ ಹೇಳೋಣ ಅಂದರೆ ನಾನು ಹೇಳಿದ ವಿಷಯನ ಕೇಳಿ ಅಜ್ಜಿ ಎದೆ ಹಿಡ್ಕೊಂಡು ಕೂತ್ರೆ ಅನ್ನೋ ಭಯ. ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಅದೇನು ಅಂತ ಹೇಳಿ ನಂದ? ನಾನು ಹೇಳೋ ವಿಷಯನ ಕೇಳಿ ನೀವು ಗಾಬರಿ ಆಗಬಾರ್ದು, ಭಯ ಪಡಬಾರ್ದು. ನೀವು ಹೇಳ್ತಾ ಇರೋ ವಿಚಾರ ತುಂಬ ಗಂಭೀರವಾಗಿರೋ ಹಾಗಿದೆ. ಹೌದು ಅದಕ್ಕೆ. ಏನು ಹೇಳಿ? ಅದು ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತಾರೆ. ಆದರೆ ಕೆಲವು ಸಲ ಪ್ರತ್ಯಕ್ಷವಾಗಿ ಕಾಣ್ತೀವಿ, ಆದರೆ ಪ್ರಾಮಾಣಿಸಿ ನೋಡೋಕ್ಕಾಗಲ್ಲ. ಏನೇ ಆದರೂ ಸತ್ಯ ಸತ್ಯವಾಗೇ ಇರುತ್ತೆ, ಗುಟ್ಟು ರಟ್ಟಾಗೋವರೆಗೂ ಗುಟ್ಟಾಗೇ ಇರುತ್ತೆ. ಏನಾಯಿತು ಅಂತ ಬಿಡಿಸಿ ಹೇಳಿ. ಅದು ಅದಕ್ಕೆ ನಾನು ಅರ್ಜುನ್ ಇಬ್ಬರು ಕಾಳಿಂಗಪುರಕ್ಕೆ ಹೊರಟುವಾ. ಇಷ್ಟಾಯ್ತು ಅದಕ್ಕೆ. ಈ ವಿಷಯನ ಅರ್ಜುನ್ ಅವ್ರು ನನ್ನ ಹತ್ರ ಹೇಳಿ ಯಾಕೆ ಮುಚ್ಚಿಟ್ರು? ಅರ್ಜುನ್ ಈ ವಿಷಯನ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅನಿಸುತ್ತೆ ಅದಕ್ಕೆ. ಅಥವಾ ಈ ವಿಷಯನ ನಿಮ್ಗೆ ಹೇಳಿದ್ರೆ ನೀವು ಗಾಬರಿ ಪಡ್ತೀರಾ ಅಂತ ಹೇಳದೇ ಇರ್ಬೋದೇನೋ. ಅದಕ್ಕೆ ನೋಡಿ, ಆ ಕಿಲ್ಲರ್ದಿದೆ ಫೋನು. ಈ ನಂಬರಿಂದ ಆ ಸುಪಾರಿ ಕೊಟ್ಟವನು ಫೋನ್ ಮಾಡಿದ್ರೆ ಆ ಫೋನು
ಈ ಮನೇಲೆ ರಿಂಗಾದಾಗತ್ತೆ. ಅದಕ್ಕೆ ಇದೆಲ್ಲ ಹೇಗೆ ಸಾಧ್ಯ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಅಥವಾ ಅರ್ಜುನ್ನ ಕೊಲೆ ಮಾಡಕ್ಕೆ ಹೊರಟಿರೋರು ಈ ಮನೇಲೇ ಇದ್ದಾರ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಕಾಲ ಕೆಟ್ಟೋಗಿದೆ. ಅದಕ್ಕೆ ಯಾವ ಮುಖವಾಡದಿಂದ ಯಾವ ಕೆಟ್ಟ ಮುಖ ಇರುತ್ತೆ ಅಂತ ತಿಳಿಯೋದೇ ಇಲ್ಲ. ನನಗಂತೂ ತುಂಬಾ ಆತಂಕ, ಭಯ ಆಗ್ತಾ ಇದೆ. ಅದಕ್ಕೆ ಅರ್ಜುನ್ ಪ್ರಾಣಕ್ಕೆ ಅಪಾಯ ಇದೆ. ಆ ಕಿಲ್ಲರ್ ಯಾರು, ಅರ್ಜುನನ್ ಕೊಲ್ಲೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ನಾವಿಬ್ಬರು ತಿಳ್ಕೊಂಡು ಅರ್ಜುನ್ನ ಉಳಿಸ್ಕೋಬೇಕು. ಅದಕ್ಕೆ ಸರಿ. ಮುಗಿಸ್ಬಿಡಿ. ಸರಿ. ಅಣ್ಣ, ನಂದು ನಮ್ಮ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೇನೆ. ನೋಡು ರುದ್ರ, ನೀನು ಏನು ಮಾಡ್ತೀಯೋ ಏನೋ, ಆದರೆ ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಈ ಸಲ ನಾನು ಹೆಂಡಿರೋದು ಸಂಚಿನ ಸರಪಳಿ ಅಲ್ಲ, ಸಂಚಿನ ಸುಳಿ. ಒಂದು ವೇಳೆ ಸರಪಳಿಯಿಂದ ತಪ್ಪಿಸ್ಕೋಬೋದು, ಆದರೆ ಸುಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.